ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಒಂದು 5 ಪ್ರಮುಖವಾದ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಇದರಲ್ಲೊಂದಿಷ್ಟು ಶುಭ ಎಲ್ಲ ಮಿಶ್ರಣವಾಗಿ ತಿಳಿಸ್ತಾ ಇದ್ದೇನೆ. 5 ಪ್ರಮುಖವಾದ ವಿಚಾರಗಳು ನೀವು ತಿಳ್ಕೊಳ್ಳೇಬೇಕು. ಏಪ್ರಿಲ್ ತಿಂಗಳಲ್ಲಿ ಆಗಬಹುದಾದಂತಹ ವ್ಯತ್ಯಾಸಗಳಾಗಿರುತ್ತೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ಹೇಳ್ಬಿಡ್ತೇನೆ, ನಿಮಗೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋತರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ದೀರಾ, ನಮ್ಮ ಪೇಜ್ನ ಫಾಲೋ ಮಾಡೋಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಪ್ರಮುಖವಾದಂತಹ ವಿಚಾರ ಏಪ್ರಿಲ್ ತಿಂಗಳಿಗೋಸ್ಕರ ವೃಷಭ ರಾಶಿಯವರಿಗೋಸ್ಕರ ಏನಪ್ಪಾ ಅಂದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ಉದ್ಯೋಗದ ಬಗ್ಗೆ ತುಂಬ ಟೆನ್ಷನ್ ಹಾಕ್ಕೊಂಡಿದ್ರೆ, ಏನಪ್ಪ ಕೆಲಸನೇ ಸಿಗ್ತಾ ಇಲ್ಲ, ಏನು ಮಾಡೋದು ಪಾಂಡುರಂಗ ಅಂದ್ಕೊಂಡು ದುಃಖ ಪಡ್ತಾ ಇದ್ದರೆ, ನಿಮಗೆ ಏಪ್ರಿಲ್ 13ನೇ ತಾರೀಕಿನ ನಂತರ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಅನುಕೂಲವಾಗುವಂತಹ ವಿಚಾರಗಳು ಚೆನ್ನಾಗಿ ಕಾಣೋದು. ಆ್ಯಕ್ಚುಲಿ ಏಪ್ರಿಲ್ ತಿಂಗಳಲ್ಲೇ ಚೆನ್ನಾಗಿದೆ ನಿಮಗೆ, ಯಾಕೆಂದರೆ ಕರ್ಮಾಧಿಪತಿಯಾಗಿರತಕ್ಕಂಥ ಶನಿ ಲಾಭ ಸ್ಥಾನದಲ್ಲಿ ಏಪ್ರಿಲ್ 1ನೇ ತಾರೀಕಿಗೆ ಬಂದ್ಬಿಡ್ತಾನೆ. ಸೊ ಈ ಕಡೆ ಶನಿ ಬಲ ಸಿಗುತ್ತೆ. 13ನೇ ತಾರೀಕು ನಂತರ ರವಿ ಬಲವು, ಅಂದರೆ ರವಿ 5ನೇ ಇದ್ರೂ ಕೂಡ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಸೊ ಅದರಿಂದಾಗಿ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ನಿರುದ್ಯೋಗಿ ವೃಷಭ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ನಿಮಗೆ ಏನು ನೆಮ್ಮದಿ ಬೇಕಾ, ಪ್ರಮೋಷನ್ ಬೇಕಾ, ನಿಮಗೇನು ಅನುಕೂಲಗಳಾಗಬೇಕು ಅಂದ್ಕೊಂಡಿದ್ದೀರಾ ಉದ್ಯೋಗದಲ್ಲಿ, ಅದೆಲ್ಲವೂ ಸಹ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಸಿಗಲಿದೆ. 13 ನಂತರ ಸ್ವಲ್ಪ ಜಾಸ್ತಿ ಅನುಕೂಲವಾಗಲಿದೆ ಅಂತ ಕಂಡುಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಸ್ವಲ್ಪ ಶನಿ ಅಷ್ಟೋತ್ರ, ಶನಿ ಆರಾಧನೆ ಬೇಕಾಗುತ್ತೆ. ಕರ್ಮಾಧಿಪತಿಯೇ ಶನಿ ಆದ್ದರಿಂದಾಗಿ ನಾವು ಸಹ ವಿಶೇಷವಾಗಿ ಶನಿ ಆರಾಧನೆ ಮಾಡ್ತಾ ಇದ್ದೇವೆ. ನೀವು ಕೂಡ ಮನೆಯಲ್ಲಿ ಶನಿ ಅಷ್ಟೋತ್ರ ಇತ್ಯಾದಿಗಳನ್ನ ಪಠನೆ ಮಾಡಿಕೊಳ್ಳಿ ಪ್ರತಿನಿತ್ಯ. ಖಂಡಿತ ಒಳ್ಳೆಯದಾಗಲಿ. ಎರಡನೇ ಪ್ರಮುಖವಾದಂತಹ ವಿಚಾರ ಏಪ್ರಿಲ್ ತಿಂಗಳಿಗೋಸ್ಕರ ವೃಷಭ ರಾಶಿಯವರಿಗೋಸ್ಕರ ಏನಪ್ಪಾ ಅಂದ್ರೆ, ಸಾಲಗಳ ವಿಚಾರದಲ್ಲಿ ಬಹಳ ಅನುಕೂಲವಾಗಲಿದೆ ಅಂತ. ಯಾಕೆಂದ್ರೆ ನಿಮಗೊಂದು ಅದ್ಭುತವಾದ ಚತುರ್ಗ್ರಹ ಮಹಾ ಬಲ ಸಿಗಲಿ. ಅಂದರೆ ನಿಮ್ಮ ರಾಶಿಯಿಂದ ಲಾಭಸ್ಥಾನ ಮೀನ ರಾಶಿಯಲ್ಲಿ ನಿಮಗೆ ಶನಿ ಅಲ್ಲೇ ಇರ್ತಾನೆ, ರವಿ ಅಲ್ಲೇ ಇರ್ತಾನೆ, ಬುಧ ಅಲ್ಲೇ ಇರ್ತಾನೆ, ಶುಕ್ರ ಅಲ್ಲೇ ಇರ್ತಾನೆ, ರಾಹು ಸ್ವಲ್ಪ ರಾಹುನು ಅಲ್ಲೇ ಇರ್ತಾನೆ. ಸೊ ಈ ಒಂದು ಪಂಚಗ್ರಹ ಮಹಾಯೋಗಗಳು ನಿಮಗೆ ಅದ್ಭುತವಾಗಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಕಾಣಸಿಗಲಿದೆ. ಸೊ ಅದರಿಂದ ಒಂದು ಈ ಸಾಲಗಳ ವಿಚಾರದಲ್ಲಿ, ಅದು ಷಷ್ಠ್ಯಾಧಿಪತಿಯಾಗಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ, ಅಂದರೆ ಸಾಲಗಳ ವಿಚಾರದಲ್ಲಿ ಬಹಳ ಅದ್ಭುತವಾದ ಲಾಭಗಳಾಗಲಿದೆ ವೃಷಭ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ನೀವು ಯಾರಿಗಾರು ಸಾಲ ಕೊಡಬೇಕು ಅನ್ನೋಂಗಿದ್ರೆ ಅದನ್ನು ಮಾತ್ರ ದಯವಿಟ್ಟು ಯೋಚನೆ ಮಾಡ್ಕೊಂಡು ಕೊಡಿ. ನಾನು ಎಲ್ಲರಿಗೂ ಹೇಳ್ತೀನಿ, ದಾನ ಅಂತ ಕೊಟ್ಬಿಡಪ್ಪ, ಸಾಲ ಅಂತ ಕೊಡೋಕೆ ಹೋಗ್ಬೇಡ ಅಂತ. ಇನ್ನು ನೀವು ಮಾಡಿರುವ ಸಾಲ ತೀರಿಸ್ಬೇಕಂದ್ರೆ ಖಂಡಿತವಾಗಿ ತೀರಿಸ್ಬೋದು. ಅಥವಾ ನಿಮಗೆ ಯಾರು ನಿಮಗೆ ಕೊಟ್ಬಿಟ್ಟಿದ್ದೀರಾ ಸಾಲ, ವಾಪಸ್ ತಗೋಬೇಕು ಅಂದರೆ ಹೋಗಿ ನಿಮ್ಮ ದುಡ್ಡು ನೀವು ವಾಪಸ್ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಯಾರಿಗೂ ಕೊಡಿಸ್ಬಿಟ್ಟಿದ್ದೀರಾ, ವಾಪಸ್ ಕೊಡಿಸ್ಬೇಕು. ಅದು ಸಾಲಗಳ ವಿಚಾರದಲ್ಲಿ ನಿಮಗೆಲ್ಲ ಅನುಕೂಲ ಆಗುತ್ತೆ. ಹೊಸದಾಗಿ ಸಾಲ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯೋಚನೆ ಮಾಡ್ಕೊಳ್ಳಿ, ಮಾಡಲೇಬೇಕಾ ಅಂತ. ಅನಿವಾರ್ಯದ ಸಾಲಗಳಿದ್ದರೆ, ಹೋಮ್ ಲೋನು, ಕನ್ಸ್ಟ್ರಕ್ಷನ್ ಲೋನು, ವೆಹಿಕಲ್ ಲೋನು, ಬಿಸ್ನೆಸ್ ಲೋನು, ಈ ಥರ ಅನಿವಾರ್ಯತೆಗಳಿದ್ದರೆ ಮಾಡಿ. ಸುಮ್ಮನೆ ಏನೋ ಪ್ರೀ ಅಪ್ರೂವ್ಡ್ ಲೋನ್ ಇದೆ, ಏನೋ ನಿಮಗೆ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಉಜ್ಜಿಬಿಟ್ಟು, ಅಥವಾ ಈಗಂತೂ ಬಿಡಿ ಆ್ಯಪ್ಗಳಲ್ಲಿ ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ಗಳೇ ಸಿಕ್ಕಾಬಿಟ್ಟೆ ಇರ್ತವೆ. ಸೊ ಅದನ್ನೆಲ್ಲ ತಗೊಂಡು ಸುಮ್ಮನೆ ಸಿಲ್ಕೊಂಬಿಡಿ. ಸಿಗುತ್ತೆ ಅಂತ ಸಾಲ ತಗೋಬಾರದು. ಸೊ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ. ಆ ಸಾಲದ ಸುಳಿಯಲ್ಲಿ ಬೀಳದಂತೆ ನೋಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಸೂರ್ಯಗ್ರಹಣ ಇದೆ ಈ ಮಾರ್ಚ್ 29ನೇ ತಾರೀಕು. ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೇನೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ತೇನೆ ಪರಿಹಾರಗಳನ್ನ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ಪ್ರಮುಖವಾದಂತಹ ವಿಚಾರ, ಇದು ಎಚ್ಚರಿಕೆಯಾಗಿರುತ್ತೆ ಏಪ್ರಿಲ್ ತಿಂಗಳಿಗೋಸ್ಕರ ವೃಷಭ ರಾಶಿಯವರಿಗೆ. ದೂರ ಪ್ರಯಾಣಗಳನ್ನು ಮಾಡಬೇಡಿ ಅಂತ. ವೃಷಭ ರಾಶಿಯವರಿಗೆ ಸಪ್ತಮಾಧಿಪತಿಯಾಗಿರತಕ್ಕಂಥ ಕುಜಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ ತೃತೀಯದಲ್ಲಿ. ಆದ್ದರಿಂದ ದಯವಿಟ್ಟು ದೂರ ಪ್ರಯಾಣ ಮಾಡಬೇಡಿ. ನೀವೇ ವಾಹನ ಚಾಲನೆ ಅಂತೂ ಮಾಡಬೇಡಿ. ಖಂಡಿತ ಅದನ್ನು ಈಗ ಡೇ ಟು ಡೇ ಆಫೀಸಿಗೆ ಹೋಗಲೇಬೇಕಲ್ಲ ಅಂತಂದರೆ ಬೈಕ್ ಬದಲಾಗಿ ಸಾರ್ವಜನಿಕ ಬಸ್ಸಲ್ಲೇ ಏನೋ ಹೋಗುವ ಅವಕಾಶ ಇದ್ದರೆ ಬೇಕಾದ್ರೆ ಒಂದು ಅರ್ಧ ಗಂಟೆ ಬೇಗ ಇದ್ದರೂ ಪರವಾಗಿಲ್ಲ. ದಯವಿಟ್ಟು ನಾನು ಹೇಳುವಂಥದ್ದು, ಸಾರ್ವಜನಿಕ ವಾಹನಗಳಲ್ಲಿ ಓಡಾಡಿ. ನಿಮ್ಮದೇ ಸಪ್ರೇಟಾಗಿ ಒಂದು ಕಾರಲ್ಲಿ ಹೋಗ್ತೀನಿ, ನಾನೊಬ್ಬನೇ ಬೈಕಲ್ಲಿ ಹೋಗ್ತೀನಿ, ದಯವಿಟ್ಟು ಹುಷಾರಾಗಿ ಓಡಿಸಿ. ಕಾರ್ ಸೀಟ್ ಬೆಲ್ಟ್ ಹಾಕೊಳ್ಳಿ, ಹೆಲ್ಮೆಟ್
ಹಾಕೊಳ್ಳಿ, ಸ್ಪೀಡ್ ಲಿಮಿಟ್ ಇರಲಿ, ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ತಗೊಳ್ಳಿ. ಯಾಕಂದರೆ ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿದ್ದಾಗ ಭಾಳ ಕಷ್ಟ ಆಗುತ್ತೆ. ಎರಡನೇದಾಗಿ ನೀವು ಎಲ್ಲೆಲ್ಲಿ ಹೋಗಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ. ನೀವು ಏಪ್ರಿಲ್ ತಿಂಗಳಲ್ಲಿ ಯಾರಿಗೂ ಸಹ ನಾನು ಏಪ್ರಿಲಲ್ಲಿ ಬರ್ತೀನಿ ಏನು ಟೆನ್ಷನ್ ಮಾಡ್ಕೊಂಬಿಡಿ ಅಂತ ಮಾತು ಕೊಡೋದು ಬೇಡ ನನ್ನ ಪ್ರಕಾರ. ಯಾಕೆಂದರೆ ನೀವು ಕೊಟ್ಟು ಮಾತಂತ ನಡೆಸ್ಕೊಳಕ್ಕಾಗಲ್ಲ, ನಿಮಗೆ ಪ್ರಯಾಣಗಳು ಮಾಡಲಿಕ್ಕೆ ಆಗಲ್ಲ. ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಹೋಗ್ಲಿಕ್ಕಾಗಲ್ಲ. ಹೋಗಬೇಕಾಗಿತ್ತು ಸರ್, ನಂಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋ ಥರ ಆಗುವ ಸಾಧ್ಯತೆ ಇದೆ. ಸೊ ಅದರಿಂದ ಗಮನಿಸಿ ಆ ವಿಚಾರವಾಗಿ. ಸುಬ್ರಹ್ಮಣ್ಯನ ಆರಾಧನೆ ಬೇಕಾಗ್ತದೆ. ನಾವು ಕೂಡ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಗ್ರಹಣ ದಿವಸ. ಬಟ್ ನೀವು ಕೂಡ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ತೋತ್ರ ಇತ್ಯಾದಿಗಳನ್ನ ಪಠನೆ ಮಾಡಿಕೊಳ್ಳುವ ಅವಶ್ಯಕತೆ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. 4ನೇ ಪ್ರಮುಖವಾದಂತಹ ವಿಚಾರ ವೃಷಭ ರಾಶಿಯವರಿಗೆ ಏನಪ್ಪ ಅಂದರೆ, ಆರೋಗ್ಯ ಆ್ಯಕ್ಚುಲಿ ಚೆನ್ನಾಗಿದೆ. ನೀವು ದೂರ ಪ್ರಯಾಣ ಒಂದು ಮಾಡದೆ ಹೋದರೆ, ಅಂದರೆ ಸ್ವಯಂಕೃತ ಅಪರಾಧದಿಂದ ಆಕ್ಸಿಡೆಂಟ್ಸು ಇತ್ಯಾದಿಗಳು ನೀವು ಮಾಡ್ಕೊಳ್ಳಿಲ್ಲ ಅಂತ ಆದರೆ ಅದೊಂದೇನೂ ತೊಂದರೆ ಇಲ್ಲ. ಅದೊಂದು ನೀವು ಮಾಡ್ಕೊಳ್ಳದೆ ಅಂದರೆ ನಿಮ್ಮ ಶರೀರವನ್ನು ನೀವು ಕಾಪಾಡ್ಕೊಬಿಟ್ರೆ, ಅಪಘಾತಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೊಂಬಿಟ್ರಿ ಅಂದರೆ ನಾರ್ಮಲ್ ಆಗಿ ಆರೋಗ್ಯ ಚೆನ್ನಾಗಿದೆ ವೃಷಭ ರಾಶಿಯವ್ರದ್ದು. ಅದು ಕೂಡ 13ನೇ ತಾರೀಕು ನಂತರ ಇನ್ನೂ ಆರೋಗ್ಯ ಚೆನ್ನಾಗಾಗತ್ತೆ ನಿಮಗೆ. ಸೊ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಾನು ಹೇಳುವಂಥದ್ದು ಪ್ರಯಾಣಗಳ ವಿಚಾರದಲ್ಲಿ ಮಾತ್ರ ಹುಷಾರಾಗಿರಿ. ಅದನ್ನು ಹೊರತುಪಡಿಸಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. 13ನೇ ತಾರೀಕು ನಂತರ ಇನ್ನೂ ಚೆನ್ನಾಗಿರುತ್ತೆ. ಅಥವಾ ಫಾರ್ ಸಪೋಸ್ ನೀವು ಹೇಳ್ತಿರೋಗೊಳ್ಳೆ, ಬಟ್ ನಮಗಿಲ್ಲ ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ, ಅದೇ ಟೆನ್ಷನು ಅಂತಂದರೆ ನಿಮಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಅಥವಾ ಚಿಕಿತ್ಸೆಗೆ ಬೇಕಾಗಿರುವ ಹಣಕಾಸಿನ ವ್ಯವಸ್ಥೆ, ಉತ್ತಮ ವೈದ್ಯರು, ಉತ್ತಮ ಔಷಧೋಪಚಾರಗಳು ಎಲ್ಲವೂ ಸಹ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಏಪ್ರಿಲಲ್ಲಿ 13ನೇ ತಾರೀಕು ನಂತರ ಖಂಡಿತವಾಗಿ ಸಿಗುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಲೋನ್ಸ್ಗಳಲ್ಲಿ ಅದರಲ್ಲೂ ಕೂಡ ಈ ಕ್ಲೈಮ್ ಅಂತಿರಲ್ಲ, ಮೆಡಿಕಲ್ ಕ್ಲೈಮ್, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಿರಲ್ಲ, ಅದು ಕೂಡ ತುಂಬ ಚೆನ್ನಾಗಾಗತ್ತೆ 13ನೇ ತಾರೀಕು ನಂತರ. ಒಳ್ಳೆಯದಾಗಲಿ. 5ನೇ ಪ್ರಮುಖವಾದಂಥ ವಿಚಾರ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಮಾಡುವ ಯಾವ ಪ್ರಯತ್ನಗಳು ಸಕ್ಸಸ್ ಆಗುವ ಯಾವ ವಿಧಾನಗಳು ನನಗೆ ಕಾಣ್ತಾ ಇಲ್ಲ, ಅವಕಾಶಗಳು ಕಾಣ್ತಾ ಇಲ್ಲ. ವೈಯಕ್ತಿಕ ಜಾತಕ ಏನಾದ್ರು ಸ್ಟ್ರಾಂಗ್ ಆಗಿದ್ದು ಆಗಬೇಕೇ ವಿನಃ ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಪ್ರಯತ್ನಗಳು ಅಸಫಲವಾಗುತ್ತದೆ, ಫೇಲ್ ಆಗ್ತದೆ ಅಂತ ಕಂಡು ಬರ್ತಾ ಇದೆ. ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರಿಗೂ ಸಹ ದಾಂಪತ್ಯ ವಿರಸಗಳು, ಗಂಡ ಹೆಂಡತಿ ಜಗಳ ಆಗುವಂಥದ್ದು, ಹೆಂಡತಿ ಮಾತು ಬಿಡುವಂಥದ್ದು, ಮನೆ ಬಿಟ್ಟು ಅಪ್ಪನ ಮನೆಗೆ ಹೋಗಿ ಕೂತ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಾಮಾನ್ಯವಾಗಿ ಜಾಸ್ತಿ ಕಂಡು ಬರ್ತಾ ಇದೆ ವೃಷಭ ರಾಶಿಯವರಿಗೆ. ಸೊ ಗಂಡ ಹೆಂಡತಿ ಜಗಳ ಆಗದಿರಂಗೆ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಅದು. ಅವ್ರು ಸ್ವಲ್ಪ ಅನುಸರಿಸ್ಕೊಂಡು ಹೋದರೆ ಎಲ್ಲದೂ ಸರಿ ಹೋಗುತ್ತೆ. ಮೌನವಾಗಿದ್ದರೆ ಇನ್ನೂ ಚೆನ್ನಾಗಿ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನು ವಿವಾಹದ ವಿಚಾರ, ಅವಿವಾಹಿತರಿಗೆ ವಿವಾಹದ ವಿಚಾರಕ್ಕೆ ಬಂದರೆ ಸ್ವಲ್ಪ ಹೆಚ್ಚಿನದಾಗಿ ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಳ್ಬೇಕು. ಸಾಧ್ಯವಾದರೆ ಏಪ್ರಿಲ್ ಮೊದಲನೇ ವಾರದಲ್ಲೇ ಕ್ಷೇತ್ರಗಳಿಗೆ ಹೋಗಿ, ಈಗ ಕುಕ್ಕೆ ಸುಬ್ರಹ್ಮಣ್ಯ, ಕಡಂದಾಳೆ ಸುಬ್ರಹ್ಮಣ್ಯ, ಮುಗುವಾ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಭಾಳ ಸುಬ್ರಹ್ಮಣ್ಯ ಕ್ಷೇತ್ರಗಳಿದೆ. ಹೋಗಿ ಒಂದು ದರ್ಶನ ಪ್ರಾರ್ಥನೆ ಮಾಡ್ಕೊಂಬನ್ನಿ, ವಿವಾಹ ಬೇಗ ಸಿದ್ಧಿ ಆಗಲಿ ಅಂಥೇಳಿ. ಇಲ್ಲ, ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ವೃಷಭ ರಾಶಿಯವರಿಗೆ ಶನಿ ಬಲ ಶುರುವಾಯಿತು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೂರ್ಯಗ್ರಹಣ ಇದೆ 21ನೇ ತಾರೀಕು, ಅದು ಆಚರಣೆಗಿಲ್ಲ, ಬಟ್ ಪ್ರಭಾವ ಇರುತ್ತೆ. ಸೊ ಅದರಿಂದಾಗಿ ಅದು ಸೂರ್ಯಗ್ರಹಣ ಶಾಂತಿ ಮಾಡ್ತಾ ಇದ್ದೇವೆ. ನಿಮ್ಮ ಆರೋಗ್ಯ ಬಾಧೆಗಳಿಗೆಲ್ಲ ಮೃತ್ಯುಂಜಯ ಹೋಮ ಇತ್ಯಾದಿ ಮಾಡ್ತಾ ಇದ್ದೇವೆ. ಆ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪ ಅಂದರೆ, ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ, ಮಹಾಸೂರ್ಯಗ್ರಹಣ, ಷಡ್ಗ್ರಹ ಯೋಗ, 6 ಗ್ರಹಗಳು ಒಂದೇ ರಾಶಿ ಮೀನರಾಶಿಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಪರ್ವಕಾಲದ ಸಮಯ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ, ಸೂರ್ಯಗ್ರಹಣದ ದೋಷವೂ ಪರಿಹಾರವಾಗಬೇಕು, ಶನಿ ಸಂಚಾರ ಏನು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ, ಅವತ್ತಿನ ದಿವಸವೇ ಆಗ್ತಾ ಇದೆ ಶನಿವಾರ ಅಮಾವಾಸ್ಯೆ, ಆ ಶನಿ ಸಂಚಾರದ ಪೀಡೆಯೂ ಪರಿಹಾರವಾಗಬೇಕು. ಹಾಗೂ ಎಲ್ಲ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ವ್ಯಾಪಾರ ಉದ್ಯೋಗಾದಿ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು. ಗುರುದೋಷ ಪರಿಹಾರವಾಗಬೇಕು. ಹೀಗೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಅಂತಹ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಸಹಸ್ರ 1008 ಸಂಖ್ಯೆಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅವತ್ತೇ ಸೂರ್ಯಗ್ರಹಣ ಇದೆ. ಆದ್ದರಿಂದ ಸೂರ್ಯಗ್ರಹಣ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇಗೆಲ್ಲ ಎಲ್ಲ ಆರೋಗ್ಯ ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಆ ಇರುವ ಗುರುಬಲ ಇನ್ನೇನು ಕೊನೆ 1-1.5 ತಿಂಗಳಿದೆ, ಆ ಗುರುಬಲದ ಫಲ ತುಂಬ ಚೆನ್ನಾಗಿ ಸಿಗಬೇಕು ನಿರ್ವಿಘ್ನವಾಗಿ.
ಗುರು ದೋಷಗಳ ಪರಿಹಾರವಾಗಬೇಕು, ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಪ್ರಸಾದ ಸ್ವರೂಪದಲ್ಲಿ ಈ ವಿಶೇಷವಾದ ಒರಿಜಿನಲ್ ನೀಲಮಣಿ, ಬ್ಲೂ ಸಫೈರ್, ನೀಲಿ ಪುಷ್ಯರಾಗ, ಒರಿಜಿನಲ್ ಬ್ಲೂ ಸಫೈರ್ ಅನ್ನು ಕೊಡ್ತಾ ಇದ್ದೇನೆ. ಇದನ್ನ ಉಂಗುರದ ಸ್ವರೂಪದಲ್ಲಿ ಕೊಡ್ತಾ ಇರುವ ಉದ್ದೇಶ, ಬರೀ ಸ್ಟೋನ್ ಅನ್ನು ಕೊಟ್ಟರೆ ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳಿ ಒಂದು ಚಿಕ್ಕ ಉಂಗುರ ಥರ ಮಾಡಿ ಕೊಟ್ಟರೆ ನೀವು ಇಟ್ಕೊಳ್ಳೋಕೆ ತುಂಬ ಅನುಕೂಲ ಆಗುತ್ತೆ ಅಂತ ಇದನ್ನು ಕೊಡ್ತಾ ಇರ್ತಕ್ಕಂಥದ್ದು, ಉಂಗುರದ ಸ್ವರೂಪದಲ್ಲಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಷ್ಟೇ, ಕಳ್ಕೊಳ್ಬಾರ್ದು ನೀವು ಅನ್ನುವ ಕಾರಣಕ್ಕೆ ಈ ಉಂಗುರ ಸ್ವರೂಪದಲ್ಲಿದ್ದರೆ ಕಳೆದು ಹೋಗೋದಿಲ್ಲ ಅಂತ. ಈ ಪವಿತ್ರವಾದಂತಹ ನೀಲಿ ಪುಷ್ಯರಾಗ ರತ್ನಗಳನ್ನು, ಶನಿಯ ರತ್ನಗಳನ್ನು ನಾನು ತಿರುನೆಲ್ಲಾರ್ ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ, ತಿರುನೆಲ್ಲಾರ್ ಶನೇಶ್ವರನ ಸ್ವಾಮಿಯ ಒಂದು ಸಾನ್ನಿಧ್ಯ ಇದೆ, ನಳತೀರ್ಥ ಇದೆ ಅಲ್ಲಿ. ಆ ನಳತೀರ್ಥದಲ್ಲಿ ಈ ಎಲ್ಲ ಉಂಗುರಗಳನ್ನು ಆ ನಳತೀರ್ಥದಲ್ಲಿ ಫಸ್ಟ್ ಜಲಾಭಿಷೇಕದೊಂದಿಗೆ ಅಲ್ಲಿ ಅಭಿಮಂತ್ರಣ ಮಾಡಿ, ಅಲ್ಲಿಂದ ಅದನ್ನು ಸೀದಾ ನಾವು ದರ್ಭಾರಣ್ಯೇಶ್ವರ ಸ್ವಾಮಿ ಹಾಗೂ ತಿರುನೆಲ್ಲಾರ್ ನಮ್ಮ ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ತಗೊಂಡು ಹೋಗಿ ಆ ಮೂಲ ದೇವರ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲೂ ಸಹ ಆ ಮೂಲ ದೇವರ ದರ್ಶನ ಸಿಗೋದ್ರೆ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ನಿಮಗೊಂದು ತಿರುನೆಲ್ಲಾರ್ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ನೀವು ಮಾಡಬಹುದು. ನಾನು ಅಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ರತ್ನಗಳನ್ನು ಲಿಟ್ ಎನರ್ಜೈಸ್ ಮಾಡಿ ತಗೊಬರ್ತಾ ಇದ್ದೇವೆ. ಸೊ ಇಂಥ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಅವತ್ತಿನ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅದ್ಭುತವಾದ ಸನ್ನಿಧಾನಗಳ ದರ್ಶನ ಮಾಡಿದ್ದೇನೆ. ಒಂದು ದರ್ಭಾರಣ್ಯೇಶ್ವರ ಸ್ವಾಮಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡದ್ದು, ಇನ್ನೊಂದು ಆದಿಕುಂಭೇಶ್ವರ ಸ್ವಾಮಿ ಕುಂಭಕೋಣಂ, ಅದು ಕೂಡ ಪುರಾಣ ಪ್ರಸಿದ್ಧವಾದಂತಹ ಸನ್ನಿಧಾನ. ಇನ್ನೊಂದು ಬಂದು ಅರುಣಾಚಲೇಶ್ವರ ಜ್ಯೋತಿರ್ಲಿಂಗ, ಅಂದರೆ ಅದು ಅಗ್ನಿಲಿಂಗ. ಅದು ಪಂಚಭೂತಗಳಲ್ಲಿ ಪೃಥಿವ್ಯಪ್ ತೇಜು ವಾಯುರಾಕಾಶದಲ್ಲಿ ಅಗ್ನಿಲಿಂಗ ಅನ್ನುವಂಥದ್ದು ಅರುಣಾಚಲೇಶ್ವರನ ಸ್ವಾಮಿಯ ಸನ್ನಿಧಾನ. ಈ 3 ಸ್ವಾಮಿಯ ಈಶ್ವರನ ಸನ್ನಿಧಾನಗಳಲ್ಲೆಲ್ಲ ಸಹ ಈ ಒಂದು ಉಂಗುರಗಳನ್ನು ತೆಗೆದುಕೊಂಡು ತಿರುಗಾಡಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತಗೊಂಬಂದಿರತಕ್ಕಂಥ ಈ ಒಂದು ವಿಶೇಷವಾದಂತಹ ರತ್ನವನ್ನು ಮತ್ತೆ ಪುನಃ ಅಮಾವಾಸ್ಯೆ 29ನೇ ತಾರೀಕು, ಅಮಾವಾಸ್ಯೆ ಶನಿವಾರ, ಮಹಾಸೂರ್ಯಗ್ರಹಣದ ದಿವಸವೇ ಈ ಎಲ್ಲ ಹೋಮಗಳಲ್ಲಿ ಇದನ್ನು ಮತ್ತೆ ಪುನಃ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ, ನೀವು ನಿಮ್ಮಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿಕೊಳ್ಬಹುದು, ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಜೊತೆಗಲ್ಲಿ ಇದನ್ನು ಇಟ್ಕೊಳ್ಬಹುದು. ಯಾಕೆಂದರೆ ಈ ಶನಿ ಸಂಚಾರದ ಎಲ್ಲ ದುಷ್ಪರಿಣಾಮಗಳ ಪರಿಹಾರವಾಗಿ ಒಳ್ಳೆಯ ಫಲಗಳು ಸಿಗಬೇಕು ಅನ್ನುವ ದೃಷ್ಟಿಯಿಂದ. ಇಷ್ಟೇ ಅಲ್ಲ, ನಾವು ನಿಮಗೆ ಒಂದು ಸೂರ್ಯ ಬಿಂಬ ಅಂತಲೂ ಸಹ ಕಳಿಸ್ಕೊಡ್ತೇವೆ. ಆ ಸೂರ್ಯ ಬಿಂಬವನ್ನು ನಿಮ್ಮ ಕೈಗೆ ತಲುಪಿದ ನಂತರ ಒಂದು ಅರ್ಧ ಕೆಜಿನೋ ಒಂದು ಬೊಗಸೆಯಷ್ಟು, ಒಂದು ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಗೋಧಿಯಲ್ಲಿ ಈ ಒಂದು ಸೂರ್ಯ ಬಿಂಬವನ್ನು ಇಟ್ಟು ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟುಬಿಡಿ. ಅದನ್ನು ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಸಿಂಪಲ್ ಅಷ್ಟು ಮಾಡಿದ್ರೆ ಸಾಕು, ನಿಮ್ಮ ಕೈಯಿಂದ ಬಿಂಬದಾನವಾಯಿತು, ನಿಮಗೆ ಅಭಿಮಂತ್ರಿತ ಒರಿಜಿನಲ್ ನೀಲಿ ಪುಷ್ಯರಾಗ ರತ್ನ ಸಿಕ್ತು, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಇರುತ್ತೆ, ಅದನ್ನು ಡೈಲಿ ಹಣೆಗೆ ಹಚ್ಕೊಂಡ್ಬಿಡಿ ಸಾಕು. ಇಂಥ ಅದ್ಭುತವಾದ ಸಿಂಪಲ್ ಪರಿಹಾರ. ಇದಕ್ಕೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಂಡ್ರಾಯಿತು. ರಿಜಿಸ್ಟರ್ ಮಾಡ್ಕೊಳ್ಬೇಕು, ಎಲ್ಲ ವಿಚಾರಗಳು ನಿಮಗೆ ವಾಟ್ಸಪ್ಪಲ್ಲಿ ಬರ್ತದೆ. ರಿಜಿಸ್ಟರ್ ಆದ ನಂತರ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಸೇರಿಸಲಾಗಿದೆ ಅಂತ ಒಂದು ಮೆಸೇಜ್ ಸಹ ನಿಮಗೆ ಬರ್ತದೆ. ನಂತರ ಅವತ್ತಿನ ದಿವಸ 21ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ಕೇಳಿಸ್ಕೊಳ್ಬಹುದು. ಲೈವಲ್ಲಿ ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದ ಒರಿಜಿನಲ್ ನೀಲಿಮಣಿ, ನೀಲಿ ಪುಷ್ಯರಾಗ ರತ್ನವನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ, ಜೊತೆಗೆ ಆ ಸೂರ್ಯಬಿಂಬದ ಜೊತೆಗೆ. ಆಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.